ಎಲ್ರಿಗೂ ನಮಸ್ಕಾರ. ಇದು ಮಲ್ನಾಡ್ ಸ್ಪೆಷಲ್. ಏನಪ್ಪ ಇವತ್ತಂದರೆ ಎಲ್ಲರೂ ಫೇವ್ರೆಟ್ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈ ಥರ ಚಿಕನ್ ಬಿರಿಯಾನಿ ನನಗಂತೂ ತುಂಬ ಇಷ್ಟ. ನಿಮಗೂ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮಲೆನಾಡಲ್ಲಿ ಮಾಡೋ ಅಡುಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಇವತ್ತು ಮಾಡೋ ಚಿಕನ್ ಬಿರಿಯಾನಿ ಏನಪ್ಪ ಸ್ಪೆಷಲ್ ಅಂದರೆ ಇದಕ್ಕೆ ಯಾವುದೇ ಚಿಕನ್ ಮಸಾಲ ಪೌಡರ್ ಆಗಲಿ, ಬಿರಿಯಾನಿ ಮಸಾಲ ಪೌಡ್ರ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ. ಇವಾಗ ಬಿರಿಯಾನಿ ಮಾಡೋಕ್ಕೆ ಏನು ಮಸಾಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ಗೆ ಏನು ಬೇಕೋ ಅಷ್ಟು ತೊಗೊತಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ತೊಗೊಳ್ಳಿ. ಇಲ್ಲಿ 4ರಿಂದ 5 ಪೀಸ್ ಆಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ 4ರಿಂದ 5 ಪೀಸ್ ಲವಂಗ ಹಾಕೋತಿದ್ದೀನಿ. ಒಂದು 10ರಿಂದ 15 ಆಗೋಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಕಾಳುಮೆಣಸಿನ ತುಂಬ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಸೋಂಪು ಹಾಕ್ಕೋತಿದ್ದೀನಿ. 1 ಅಥವಾ 2 ಏಲಕ್ಕಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೋತಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಡೈರೆಕ್ಟಾಗಿ ಅದನ್ನೇ ಯೂಸ್ ಮಾಡಿ. ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೋಬೋದು. ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸು ತೊಗೊಂಡಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ನಂದು ವೀಡಿಯೋ ಸ್ಕಿಪ್ ಆಗಿದೆ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ರೆಡಿ ಆಗಿದೆ. ನಾನು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ಕಡೆ ಇರಲಿ. ನಾನೀಗ ಅರ್ಧ ಕೆಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ ಏನಕ್ಕೆ ಹಾಕೋದಂದರೆ ಸ್ಮೆಲ್ ಬರಬಾರ್ದು ಅಂತ ಅಷ್ಟೇ. ಅದಕ್ಕೆ ಸ್ವಲ್ಪ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕೋತಿದ್ದೀನಿ. ಜಾಸ್ತಿ ಏನು ಹಾಕೋದು ಬೇಡ, ಅರಿಶಿನದ ಫ್ಲೇವರೇ ಜಾಸ್ತಿ ಆಗಿಬಿಡತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಇದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಇವಾಗ ಉಪ್ಪು ಏನಕ್ಕೆ ಹಾಕೋತಿರೋದಂದರೆ ಉಪ್ಪು ನೀಟಾಗಿ ಚಿಕನಿಗೆ ತಾಗಲಿ ಅಂತ. ಡೈರೆಕ್ಟಾಗಿ ಬೇಯಿಸೋ ಟೈಮಲ್ಲಿ ಹಾಕಿಬಿಟ್ರೆ ಉಪ್ಪು ನೀಟಾಗಿ ತಾಗಿರಲ್ಲ. ಹಾಗೆ ಇದಕ್ಕೆ ರುಬ್ಬಿರೋ ಮಸಾಲೆ ಕೂಡ ಹಾಕ್ಕೋತಿದ್ದೀನಿ. ಮೊದಲೇ ಹಾಕೋದ್ರಿಂದ ಇದಕ್ಕೆ ಉಪ್ಪು ಖಾರ ನೀಟಾಗಿ ತಾಗಿರುತ್ತೆ. ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಮಸಾಲೆ ಉಪ್ಪು ಎಲ್ಲ ಚಿಕನ್ ನೀಟಾಗಿ ತಾಗೋ ಥರ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ. ನಾವೇನು ಬಿರಿಯಾನಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮೊದಲು ಈ ಥರ ಮಾಡಿಟ್ಬಿಟ್ರೆ ಬಿರಿಯಾನಿಲಿರೋ ಚಿಕನ್ ಪೀಸು ಟೇಸ್ಟ್ ಬರುತ್ತೆ. ಉಪ್ಪು ಖಾರ ನೀಟಾಗಿ ತಾಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಮೊದಲು ಮಾಡಿಟ್ರೆ ಸಾಕಾಗುತ್ತೆ. ಈಗ ಇದು ರೆಡಿ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಇದು ನೆನೆಸಿಟ್ಟು ಸ್ವಲ್ಪ ಟೈಮ್ ಆಗಿದೆ. ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಕುಕ್ಕರ್ ಬಿಸಿ ಆಗ್ತಿದ್ದಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ. ನಾನು 2 ಲೋಟ ಅಕ್ಕಿ ತೊಗೊತಿರೋದು. ನೀವು ಜಾಸ್ತಿ ಅಕ್ಕಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ನಾನು 2 ಲೋಟ ಅಕ್ಕಿಗೆ ಸಾಕಾಗತ್ತೆ ಇಷ್ಟು. ಈಗ ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಯಾಕಂದರೆ ಮಸಾಲೆ ಮಾಡೋಕ್ಕೆ ಕೂಡ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಾಕ್ಕೊಳ್ಳಿ. 2 ಚಕ್ಕೆ, 1-2 ಲವಂಗ, ಹಾಗೆ ಕಾಳುಮೆಣಸು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ. ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗೇ ಇರುತ್ತೆ. ಈರುಳ್ಳಿ 1 ನಿಮಿಷ ಈ ಥರ ಫ್ರೈ ಮಾಡಿಬಿಡೋಣ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಅಲ್ಲಿವರೆಗೂ ಫ್ರೈ ಮಾಡೋಣ. ಒಂದು 2ರಿಂದ 3 ಹಸಿಮೆಣಸು ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಿದ್ದೀನಿ. ಈ ಥರ 1 ನಿಮಿಷ ಫ್ರೈ ಮಾಡೋಣ, ಫ್ರೈ ಆಗಲಿ. ಹಾಗೆ ಏನು ಚಿಕನ್ನ ಮಸಾಲದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಳ್ಳೋಣ. ಚಿಕನ್ ಒಂದು 2 ನಿಮಿಷ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ನೀಟಾಗಿ ಚಿಕನಿಗೆ ತಾಗತ್ತೆ. ಈ ಥರ ಚೆನ್ನಾಗಿ ಒಂದು ಸರಿ ತಿರುಗಿಸಿಟ್ಬಿಡಿ. ಎಣ್ಣೆಲಿ ನೀಟಾಗಿ ಮಿಕ್ಸ್ ಆಗಿದೆ. ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು, ಯಾಕಂದರೆ ಮತ್ತೆ ಅಕ್ಕಿ ಜೊತೆ ಕೂಡ ಬೇಯಿಸ್ಬೇಕಾಗತ್ತೆ. ಒಂದು ಸ್ವಲ್ಪ ಬೇಯಿಸಿದರೆ ಸಾಕಾಗುತ್ತೆ. ಇದಕ್ಕೊಂದು ಪಲಾವ್ ಎಲೆ ಹಾಕ್ಕೋತಿದ್ದೀನಿ. ಪಲಾವ್ ಎಲೆ ಇದ್ದರೆ ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ, ಅದಕ್ಕಾಗಿ ಹಾಕ್ಕೊತಿರೋದಷ್ಟೇ. ಚಿಕನ್ ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅಕ್ಕಿ ಸ್ವಲ್ಪ ಕಲರ್ ಬರಲಿ ಅಂತ. ಚಿಕನ್ಗೆ ಏನು ಬೇಕು ಆವಾಗಲೇ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ರೈಸಿಗಾಗಿ ಅಷ್ಟೇ ಹಾಕ್ಕೊತಿರೋದು ಅರಿಶಿನ ಪುಡಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಸಾಕಾಗತ್ತೆ. ಚಿಕನ್ ಅರ್ಧ ಬೆಂದಿದೆ, ಸಾಕು. ಇವಾಗ ನಾನು 2 ಲೋಟ ಅಕ್ಕಿ ಅಷ್ಟು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕಾಗಿ ಇದಕ್ಕೆ 4 ಲೋಟ ನೀರು ಹಾಕ್ಕೊತಿದ್ದೀನಿ. ನೀವು ಅಕ್ಕಿ ಎಷ್ಟು ತೊಗೊತೀರೋ ಅದ್ರ ಡಬ್ಬಲ್ ನೀರು ತೊಗೊಳ್ಳಿ. ನಾನು 2 ಲೋಟ ತೊಗೊಂಡಿರೋದ್ರಿಂದ 4 ಲೋಟ ನೀರು ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ನೀರು ಕುದಿಬೇಕು. ಒಂದು 2 ನಿಮಿಷ ಬಿಟ್ಬಿಡಿ, ನೀರು ಕುದೀತಿರತ್ತೆ. ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಚೆನ್ನಾಗಿ ಕುದೀತಾ ಇದೆ.
ಇದಕ್ಕೆ ಏನು ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ಹಾಕೋತಿದ್ದೀನಿ. ಒಂದು ಸರಿ ನೀಟಾಗಿ ಅಕ್ಕಿ ಎಲ್ಲ ಕಡೆ ತಿರುಗಿಸಿಟ್ಬಿಡೋಣ. ಇದು ಕುದಿಬೇಕಾಗತ್ತೆ. ಒಂದು ನಿಮಿಷ ಬಿಟ್ಬಿಡೋಣ, ನೀಟಾಗಿ ಕುದೀಲಿ. ಇದಕ್ಕೆ ಒಂದು ಅರ್ಧ ಆಗಷ್ಟು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಿದ್ದೀನಿ. ಯಾಕೆ ಲಾಸ್ಟಲ್ಲಿ ಹಾಕ್ಕೋತಿದ್ದೀನಿ ಅಂದರೆ ಫಸ್ಟಲ್ಲೇ ಹಾಕ್ಕೊಬಿಟ್ರೆ ಟೊಮೆಟೊ ನೀರು ಬಿಟ್ಬಿಡುತ್ತೆ. ಚಿಕನ್ ಎಣ್ಣೆ ಜೊತೆ ನೀಟಾಗಿ ಫ್ರೈ ಆಗೋಲ್ಲ ಅಂದ್ಕೊಂಡು ಲಾಸ್ಟಲ್ಲಿ ಹಾಕ್ಕೋತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ. ಹಾಗೆ ಒಂದು ಅರ್ಧ ಕಡೆಯಷ್ಟು ಲಿಂಬು ರಸ ಹಿಂಡ್ಕೊತಿದ್ದೀನಿ. ಜಾಸ್ತಿ ಏನು ಲಿಂಬು ಹಾಕೋದು ಬೇಡ, ಟೊಮೆಟೊ ಕೂಡ ಹಾಕಿರೋದ್ರಿಂದ ಹುಳಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು 2 ವಿಸಿಲ್ ಆದರೆ ಸಾಕಾಗತ್ತೆ. ಒಂದು ಕುಕ್ಕರ್ ಮುಚ್ಚಳ ತೊಗೊಂಡು ಮುಚ್ಚಿಟ್ಬಿಡೋಣ. 2 ವಿಸಿಲ್ ಹೊಡ್ಸೋಣ ಸಾಕು. ಎರಡು ವಿಸಿಲ್ ಆಗಿದೆ, ಸಾಕು. ಈಗ ಆಫ್ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಬಿಟ್ಬಿಡಿ, ಇದು ವಿಸಿಲ್ ಆರಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಆಗಿದೆ ಇವಾಗ. ಗಮ್ ಅಂತ ಹೊಗೆ ಬರ್ತಿದೆ, ಅದ್ರ ಜೊತೆಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದೆ. ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ನಿಧಾನ ಮಿಕ್ಸ್ ಮಾಡೋಣ, ಯಾಕಂದರೆ ಚಿಕನ್ ಪೀಸ್ ಎಲ್ಲ ಹುಡಿ ಹುಡಿ ಆಗಿಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಒಂದು ಸರಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ಗಳೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.